ಪುಂಡೆ ಪಲ್ಯ ಸಾರು ನಮ್ಮದು. ಇವಾಗ ಇಟ್ಟಿದ್ನಲ್ಲ ಪುಂಡೆ ಪಲ್ಯ ಸಾರು ಹಿಂಗಿದೆ ನೋಡು. ಇದು ನಿನ್ನೆ ನೈಟ್ ಮಾಡಿದ್ದು ಚಿಕನ್ ಸಾರು. ಇದು 2 ಜೋಳದ ರೊಟ್ಟಿ, 2 ರೊಟ್ಟಿ ಮಾಡ್ಕೊಂಡಿದ್ದೆ. 2 ರೊಟ್ಟಿ, 2 ರೊಟ್ಟಿ ಮಾಡ್ಕೊಂಡಿನಿ. 2 ತಿನ್ನೋಕ್ಕಾಗಲ್ಲ, ಯಾಕಂದರೆ ನಾನು ದಪ್ಪನಾಗಿ ಮಾಡಿರ್ತೀನಲ್ಲ ಹೀಗೆ. ಈಗ ಒಂದು ಅರ್ಧ ತಿಂತೀನಿ. 2 ರೊಟ್ಟಿ, ಇದು ಪುಂಡೆ ಪಲ್ಯ ಸಾರು, ಚಿಕನ್ ಗ್ರೇವಿ ನಿನ್ನೆ ನೈಟಿಂದು ತಂಗಳದು ತಿಂತಾಯಿದ್ದೀನಿ. ಬನ್ನಿ ತಿನ್ನೋಣ. ಇದೇ ನಾಷ್ಟ, ಇದೇ ಊಟ ನನಗೆ. ಮತ್ತು ಸಾಯಂಕಾಲ ಒಮ್ಮೆ ರೀ ಅದೇನ ಊಟ ತಿನ್ನಲ್ಲ, ಯಾಕಂತ ವಯಸ್ಸಾಯ್ತಲ್ಲ ಅದಕ್ಕೋಸ್ಕರನೇ. ನಮ್ಮ ಏಜಿಗೆ ತಕ್ಕಂಗೆ ನಾವು ಊಟ ಮಾಡ್ತೀವಿ. ಜೀರ್ಣ ಆಗಲ್ಲ ನಮಗೆ, ಸಾಕಷ್ಟೇ 2-9 ಬೆಳಗ್ಗೆ ಟೀ ಕಾಫಿ ತೊಗೊಂಡಿರ್ತೀವಿ ಇಷ್ಟೇ. ಹೆಂಗಿದೆ ನಮ್ಮದು ಪುಂಡೆ ಪಲ್ಯ ಸಾರು? ತಿಂದು ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ತಿಂದು ನೋಡಿದರೆ ಟೇಸ್ಟು ಸೂಪರಾಗಿರುತ್ತೆ. ಬನ್ನಿ ತಿನ್ನೋಣ. ತಿನ್ನಿ. ಸಾರು ಅಂತೂ ಸೂಪರ್, ಏನಂತೀರ, ಸೂಪರಾಗಿದೆ. ತಿನ್ನಿ. ಬನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆಂಟಿಗೆ ಎಂಕರೇಜ್ ಮಾಡಿದರೆ ನೀವು ಅಡುಗೆ ಕಲಿಯೋರಿಗೆ ನಾನು ಅಡುಗೆ ತೋರಿಸ್ಕೊಡ್ತೀನಿ. ಒಂದೊಂದಾಗಿ ನಾನು ತಿನ್ನೋದು. ನಿಮಗೆ ಹುಡುಗರು, ಸಣ್ಣ ಹುಡುಗರು ಮಾಡ್ಬೋದು, ದೊಡ್ಡವ್ರು ಮಾಡ್ಬೋದು, ಕಷ್ಟ ಇಲ್ಲ. ಐಟಮ್ಸ್ ಜಾಸ್ತಿ ಇಲ್ಲ. ಇವತ್ತು ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೋ, ಐಟಮ್ಸ್ ಜಾಸ್ತಿ ಇರೋಲ್ಲ. ಕಮ್ಮಿ ಸಾಮಗ್ರಿ ಹಾಕಿ ನಾನು ಅಡುಗೆ ತೋರಿಸ್ತೀನಿ. ನೀವು ಯಾರನ್ನ ಹುಡುಗರು, ಸಣ್ಣ ಹುಡುಗರು ಈಜಿಯಾಗಿ ಮಾಡ್ಕೊಂಡು ತಿನ್ಬೋದು. ಅಮ್ಮ ಅಪ್ಪ ಎಲ್ಲಿಗೆ ನಾವು ಹೋದಾಗ ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲ. ನಿಮ್ಮಷ್ಟಿಗೆ ನೀವೇ ಈಜಿಯಾಗಿ ಮಾಡ್ಕೊಂಡು ತಿನ್ಬೋದು. ಏನಂತೀರಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಂಟಿಗೆ ಎಂಕರೇಜ್ ಮಾಡಿದ್ರೆ ನಾನು ಪುನಃ ಮಾಡಿ ತೋರಿಸ್ತಿರ್ತೀನಿ. ಬನ್ನಿ, ಊಟದ ಟೈಮ್ ಆಯ್ತು, ನನಗೆ ಊಟ ಮಾಡ್ತೀನಿ. ನೀವು ಊಟ ಮಾಡಿ ಬನ್ನಿ. ಬಾಯ್.